ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು ನಾಳೆ ಸಂಜೆ ಒಳಗಾಗಿ ರಾಜೀನಾಮೆ ಸಾಧ್ಯತೆ. ನಾಗೇಂದ್ರ ರಾಜೀನಾಮೆಯ ಸುಳಿವು ನೀಡಿದ ಸಿಎಂ. ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಫಿಕ್ಸಾ ಅನ್ನುವಂತ ಪ್ರಶ್ನೆ ಇದೆ. ನಾಳೆ ಸಂಜೆ ಒಳಗಾಗಿ ನಾಗೇಂದ್ರ ರಾಜೀನಾಮೆ ಕೊಡುವಂತ ಚಾನ್ಸಸ್ ಇರುವಂತದ್ದು, ವಿಪಕ್ಷಗಳ ಹೋರಾಟಕ್ಕೆ ಮಣಿದಿರುವಂತದ್ದು ಸಚಿವ ನಾಗೇಂದ್ರ ಅಂತ ಹೇಳಲಾಗ್ತಾ ಇದೆ. ನಾಳೆ ರಾಜೀನಾಮೆ ಕೊಟ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ಅವರ ಸರ್ಕಾರದ ಮೊದಲ ವಿಕೆಟ್ ಪತನ ಆದಂತಾಗುತ್ತೆ. ಈ ಹಿಂದೆ ಸಿದ್ದರಾಮಯ್ಯನವರ ಗೌರ್ಮೆಂಟ್ನಲ್ಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಮೊದಲ ವಿಕೆಟ್ ಪತನ ಆಗಿದೆ ನಾಗೇಂದ್ರ ಅವರ ಮುಖಾಂತರ. ಅದಾದ್ಮೇಲೆ ಕೆ ಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದು. ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ಹಂಗೆ ಆಗತ್ತಾ? ಸರ್ಕಾರಕ್ಕೆ ಮುಜುಗರವನ್ನ ಈಗ ಆಲ್ರೆಡಿ ತರ್ತಾ ಇರುವಂತದ್ದು. ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಅಧಿವೇಶನ ನೀರಲ್ಲಿ ಹೋಮ ಆಗಿದ್ದನ್ನ ಕೂಡ ನೋಡಿದ್ದೀವಿ. ಆ ಒಂದು ಹೋರಾಟವನ್ನ ಅಧಿವೇಶನಕ್ಕೆ ಮುಗಿಸೋದು ಬೇಡ ಅಂತ ಹೇಳಿ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಂಡಿರುವಂತದ್ದು ಬಿಜೆಪಿ. ನಾಗೇಂದ್ರ ರಾಜೀನಾಮೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಅಂತ. ಯಾಕೆಂದ್ರೆ ಅವರ ಮಾತನ್ನ ಗಮನಿಸ್ತಾ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ನಾಗೇಂದ್ರ ರಾಜೀನಾಮೆಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ನಾಗೇಂದ್ರ ರಾಜೀನಾಮೆಯ ಸುಳಿವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟನೆ ಹಿಡಿದಿರುವಂತದ್ದು. ಇಡೀ ಆ ಅಧಿವೇಶನವನ್ನೇ ನುಂಗಿ ಹಾಕಿದ್ದಂತ ನಾಗೇಂದ್ರ ವಿಚಾರ ಈಗ ಪಾದಯಾತ್ರೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಸೊ ಇದು ದಿನೇ ದಿನೇ ಇನ್ನಷ್ಟು ಜಾಸ್ತಿ ಆಗ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಾಗೇಂದ್ರ ರಾಜೀನಾಮೆಗೆ ಮುಂದಾಗಿದ್ದಾರೆ ಅಂತ. ಬಿಕಾಸ್ ಈಗ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು ಕೂಡ ಪ್ರಮುಖವಾಗಿ ನಾಯಕ ಸಮುದಾಯ, ವಾಲ್ಮೀಕಿ ಸಮುದಾಯ ಎಲ್ಲಿ ಅತಿ ಹೆಚ್ಚಾಗಿ ಇರುವಂತದ್ದು ಆ ಭಾಗದಿಂದನೇ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಹೀಗಾಗಿ ಪರಿಣಾಮ ಬಿದ್ರು ಬೀರಬಹುದು ಅನ್ನುವಂತ ಆತಂಕ ಕಾಂಗ್ರೆಸ್ಗಿದೆ. ನಮ್ಮ ಪಕ್ಷದಲ್ಲಿ ಯಾರು ಶಾಸಕ ಇರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಸಚಿವರು ಸಣ್ಣ ಮೀನು ಮಾತ್ರ ಎಂದ BY ವಿಜೇಂದ್ರ. ಸಚಿವರು ಸ್ಮಾಲ್ ಫಿಶ್ ಅಷ್ಟೇ ಅಂತ ಹೇಳಿದ್ದಾರೆ. ಬಹಳ ದೊಡ್ಡ ಮೀನುಗಳು ಉಳಿದಿದ್ದಾವೆ ಅಂತ ವಿಜೇಂದ್ರ ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ಮೀನುಗಳು ಉಳಿದಿದ್ದಾವೆ, ನಾಗೇಂದ್ರ ಒಂದು ಸಣ್ಣ ಮೀನು ಅಷ್ಟೇ ಅಂತ. ಎಲ್ಲರನ್ನು ಬೀದಿಗೆ ತರಲಿಕ್ಕೆ ಹೋರಾಡ್ತೇವೆ ಅಂತ ಹೇಳಿದ್ದಾರೆ ವಿಜೇಂದ್ರ. ಜನಾರ್ದನ್ ರೆಡ್ಡಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಾದಯಾತ್ರೆ ರಾಯಚೂರಿನ ಲಿಂಗಸಗೂರಿನಿಂದ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇರುವಂತದ್ದು. ಮಸ್ಕಿ, ಸಿಂಧನೂರು, ಕಾಟಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿ ನಗರ ಪ್ರವೇಶಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಈಗ ಸ್ವಲ್ಪ ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು ಆ ರೂಟ್ ಮ್ಯಾಪ್ ಅಲ್ಲಿ. ಮಸ್ಕಿ, ಸಿಂಧನೂರು, ಕಾರಟಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿ ನಗರಕ್ಕೆ ಪ್ರವೇಶ ಮಾಡುವಂತ ರೂಟ್ ಮ್ಯಾಪ್. ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಸೆಪ್ಟೆಂಬರ್ 9 ಅಥವಾ 10ರಂದು ಸಮಾರೋಪ ಸಮಾರಂಭ. ಇವರು ತಲುಪಿದ ಬಳಿಕ ಸಮಾರೋಪ ಸಮಾರಂಭವನ್ನ ಮಾಡಲಾಗುತ್ತೆ ಬಳ್ಳಾರಿಯಲ್ಲಿ. ರೂಟ್ ಮ್ಯಾಪ್ ಬಗ್ಗೆ ಜನಾರ್ದನ್ ರೆಡ್ಡಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಪಾದಯಾತ್ರೆಗಳು ಯಾವ ರೀತಿಯಾಗಿ ಬೇಕಾದ್ರೂ ಜನರ ಮನಸ್ಥಿತಿಯನ್ನ ಬದಲಾವಣೆ ಮಾಡುವಂತ ಚಾನ್ಸಸ್ ಇದೆ. ಸ್ಪೆಷಲ್ ನಮ್ಮಲ್ಲೇ ಎಕ್ಸಾಂಪಲ್ ಇದೆ, ಸಿದ್ದರಾಮಯ್ಯನವರ ಪಾದಯಾತ್ರೆಯನ್ನ ನೋಡಿದ್ವಲ್ಲ, ಬಳ್ಳಾರಿವರೆಗೂ ಹೋಗಿತ್ತು. ಅವರು ರಾಜೀನಾಮೆ ಕೊಡ್ತಾರೆ ಅಂತ ನಿಜವಾಗ್ಲೂ ಕೂಡ ಇಷ್ಟೊತ್ತಿಗಾಗ್ಲಿ ರಾಜೀನಾಮೆ ಕೊಟ್ಟಿದ್ರೆ ತುಂಬಾ ಒಂದು ಗೌರವಯುತವಾಗಿ ಇರ್ತಾ ಇತ್ತು. ಇಷ್ಟೆಲ್ಲ ವಿಧಾನಸಭೆಯಲ್ಲಿ ಸುಮಾರು ದಿನಗಳ ಕಾಲ ಅವರ ರಾಜೀನಾಮೆಗೋಸ್ಕರನೇ ರೈತರ ಸಂಕಷ್ಟಗಳು ಬರೆದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಆಗದೇನೆ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ರಾಜ್ಯದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರೋದು ಮೊದಲ ಅಧಿವೇಶನದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಪಲಾಯನವಾದಿ ಅನ್ನುವಂಥ ಒಂದು ಹೆಸರನ್ನ ಪಡ್ಕೊಳ್ಳುವಂಥ ಒಂದು ಅಪಕೀರ್ತಿನ ತಪ್ಪಿಸಬಹುದಾಗಿತ್ತು. ಅವರು ರಾಜೀನಾಮೆ ಕೊಟ್ಟಿದ್ರೆ ಅವರು ರಾಜೀನಾಮೆ ಕೊಡ್ತಾರೆ ಇನ್ನೊಂದು ವಿಚಾರಗಳು ಇನ್ನೂ ಸ್ಪಷ್ಟವಾಗದೇ ಇರುವಂಥ ಸಂದರ್ಭದಲ್ಲಿ ಬರೆದ ಬಗ್ಗೆ ಆಗಿರ್ಬೋದು, ಇದೆಲ್ಲ ವಿಚಾರಗಳಲ್ಲಿ ಕೂಡ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಇವತ್ತೇನು ಪಕ್ಷದ ನಿರ್ಧಾರ ಏನಿದೆ ಅದನ್ನ ಅಂತಿಮವಾಗಿ ಇವತ್ತು ಫೈನಲ್ ಮಾಡಿದ್ದಾರೆ. ನಾಗೇಂದ್ರ ಅವರು ಇವತ್ತು ರಾಜೀನಾಮೆ ಕೊಡ್ತಾರೋ, ನಾಳೆ ರಾಜೀನಾಮೆ ಕೊಡ್ತಾರೋ, ಒಂದು ತಿಂಗಳು ಬಿಟ್ಟು ರಾಜೀನಾಮೆ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಾಗೇಂದ್ರ ಅವರು ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿರುವಂಥ ಈ ಹಗರಣದಲ್ಲಿ
ಪ್ರಮುಖ ಆರೋಪಿ. ಇಡೀ ಚಾರ್ಜ್ ಶೀಟಲ್ಲೂ ಕೂಡ ಅವ್ರ ಹೆಸರು ಉಲ್ಲೇಖ ಆಗಿದೆ. ನಾ ಎಲ್ಲಿ ತನಕ ಹೇಳ್ತೇನೆ ಅಂತ ಹೇಳಿದ್ರೆ, ನಾಗೇಂದ್ರ ಅವರು ತನಿಖೆ ಏನಿಗೆ ನಡೀತಾ ಇದೆ, ಅವರು ನಿರಪರಾಧಿ ಅಂಥೇಳಿ ರುಜುವಾತಾದರೆ ಆಮೇಲೆ ಅವ್ರನ್ನ ಮುಖ್ಯಮಂತ್ರಿನೇ ಮಾಡ್ಕೊಳ್ಳಿ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹೇಳ್ತೇನೆ, ಅವರು ಪ್ರಾಮಾಣಿಕರು ಅಂತೇಳಿ ಏನಾರು ಪ್ರೂವ್ ಆದರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕಾದ್ರೆ, ಮಂತ್ರಿ ಎಲ್ಲ ಮುಖ್ಯಮಂತ್ರಿ ಮಾಡಲಿ, ನಮಗೇನೂ ತಕರಾರಿಲ್ಲ. ಇಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಎತ್ತಿರುವಂಥ ಪ್ರಶ್ನೆ ಭಾಳ ಗಂಭೀರವಾಗಿದೆ. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರುವಂಥ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕಿಂತ ಭ್ರಷ್ಟರನ್ನು ಮುಂದುವರಿಸಬಾರ್ದು. ಕ್ಯಾಬಿನೆಟಿಂದ ತತ್ಕ್ಷಣ ಕೈ ಬಿಡಬೇಕು. ಇದನ್ನು ಸದನ ಪ್ರಾರಂಭ ಆಗುವ ಮುಂಚೆನೂ ಕೂಡ ಹೇಳಿದ್ದೇವೆ. ಅಧಿವೇಶನ ಹಗುರ